ಕನ್ನಡ ರೋಮಾಂಚನವಿ ಕನ್ನಡ. ಇವತ್ತು ನಿಮ್ಮ ಮುಂದೆ 2 ಪುಸ್ತಕಗಳನ್ನು ತಂದಿದ್ದೀನಿ. ಮೊದಲನೆಯದು ಸಂಸ್ಕೃತ ಪದಗಳಿಗೆ ಕನ್ನಡದ್ದೇ ಪದಗಳು, ಎರಡನೆಯದು ಇಂಗ್ಲಿಷ್ ಕನ್ನಡ ಪದನೆರಕೆ. ಈ 2 ಪುಸ್ತಕಗಳಲ್ಲೂ ಅಚ್ಚ ಕನ್ನಡದ ಪದಗಳನ್ನು ಪಟ್ಟಿ ಮಾಡಿದ್ದಾರೆ. ನೀವು ಕೇಳ್ಬೋದು, ನಾನು ಯಾಕೆ ಅಚ್ಚ ಕನ್ನಡದ ಪದಗಳು ಅಂತ ಇದ್ದೀನಿ ಅಂತ. ಯಾಕಂದರೆ ನಮ್ಮ ಕನ್ನಡ ಭಾಷೆಯೊಳಗೆ ಸಾಕಷ್ಟು ಸಂಸ್ಕೃತ ಪದಗಳನ್ನು ಕಾಲಾಂತರದಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಹಲವಾರು ಕಾರಣಗಳಿದೆ, ಆದರೆ ವಿಧಿ ಇಲ್ಲದೆ ಶಾಲೆಯಲ್ಲಿ ನಾವು ಇದನ್ನೆಲ್ಲ ಕಲಿತಾ ಇದ್ದೀವಿ. ನಿಮಗೆ ನೆನಪಿರ್ಬೋದು, ನಾವು ಶಾಲೆಯಲ್ಲಿ ತತ್ಸಮ ಮತ್ತು ತದ್ಭವ ಅಂತ ಓದಿರ್ತೀವಿ. ತತ್ಸಮ ಅಂತಂದರೆ ಸಂಸ್ಕೃತ ಪದಗಳನ್ನು ಕನ್ನಡಕ್ಕೆ ಹಾಗೆ ತಗೊಳ್ಳೋದು, ಅದನ್ನು ಬದಲಾಯಿಸಿ ಕನ್ನಡಕ್ಕೆ ತಗೊಂಡ್ರೆ ಅದು ತದ್ಭವ ಆಗುತ್ತೆ. ಇಲ್ಲಿ ಏನು ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ. ಇವಾಗ ನಾವು ಗಣಿತದಲ್ಲಿ ಕೂಡುವುದು ಮತ್ತು ಕಳೆಯುವುದು ಅಂತ ಕರಿತೀವಿ, ಆದರೆ ಪುಸ್ತಕಗಳಲ್ಲಿ ಏನಿರುತ್ತೆ, ಸಂಕಲನ ವ್ಯವಕಲನ ಅಂತ ಇರುತ್ತೆ. ಯಾರಿಗೆ ಅರ್ಥ ಆಗುತ್ತೆ ಇದು ಸಂಕಲನ ವ್ಯವಕಲನ ಅನ್ನೋದು? ಅದ್ರ ಬದಲು ಕೂಡುವುದು ಕಳೆಯುವುದು ಅಂತಂದರೆ ಎಷ್ಟು ಸುಲಭವಾಗಿ ಅರ್ಥ ಆಗುತ್ತೆ. ಎಷ್ಟೋ ಸಂಸ್ಕೃತ ಪದಗಳು ಸುಲಭವಾಗಿರುವಂತೂ ಇದ್ದಾವೆ, ಅವನ್ನ ಇಟ್ಕೊಳ್ಳೋಣ. ಆದರೆ ವಿನಾಕಾರಣ ಉಪಯೋಗ ಇಲ್ಲದೆ ಅಷ್ಟೊಂದು ಸಂಸ್ಕೃತ ಪದಗಳನ್ನ ಬಳಸೋ ಅವಶ್ಯಕತೆ ಇಲ್ಲ, ಅದರಲ್ಲೂ ಸುಲಭವಾದ ಕನ್ನಡ ಪದಗಳೇ ಇರುವಾಗ. ಇನ್ನೊಂದು ವಿಷಯ ಏನಂದರೆ, ನಾವು ಸಂಸ್ಕೃತ ಪದಗಳನ್ನು ಹೆಚ್ಚು ಬಳಸಿ ಮಾತಾಡಬೇಕಾದ್ರೆ ಅತಿ ಉತ್ತಮ ಕನ್ನಡ ಮಾತಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ವಿಪರ್ಯಾಸ ಅಂದರೆ ಅಲ್ಲಿ ಸಂಸ್ಕೃತ ಪದಗಳೇ ಜಾಸ್ತಿ ಇರುತ್ತೆ ಕನ್ನಡ ಪದಗಳಿಗಿಂತ. ಇದು ಎಷ್ಟೋ ಜನಕ್ಕೆ ಗೊತ್ತೇ ಆಗಲ್ಲ. ನಾವು ಇಂಗ್ಲೀಷ್ ಮಾತಾಡಬೇಕಾದ್ರೆ ಅದ್ರಲ್ಲಿ ಕನ್ನಡ ಏನಾದರೂ ಸೇರಿಸ್ತೀವ? ಇಲ್ಲ. ಅಥವಾ ಬೇರೆ ಯಾವ್ದಾರ ಭಾಷೆ ಮಾತಾಡಬೇಕಾದ್ರೆ ಕನ್ನಡ ಸೇರಿಸ್ತೀವ? ಇಲ್ಲ. ಕನ್ನಡ ಮಾತಾಡಬೇಕಾದ್ರೆ ಯಾಕೆ ನಾವು ಇಂಗ್ಲೀಷ್ ಆಗಲಿ ಬೇರೆ ಭಾಷೆ ಆಗಲಿ ಸೇರಿಸ್ಬೇಕು? ಕನ್ನಡ ಒಂದು ಭಾಷೆ, ಸಂಸ್ಕೃತ ಒಂದು ಭಾಷೆ, ಇಂಗ್ಲೀಷ್ ಒಂದು ಭಾಷೆ. ಆ ಭಾಷೆಗೆ ಅದದೇ ಆದ ಮಾನ್ಯತೆ ಇದೆ, ಉಪಯೋಗ ಇದೆ. ಸೊ ನಾವು ಕನ್ನಡ ಅಂತ ಹೇಳಿದಾಗ ಕನ್ನಡ ಭಾಷೆನೇ ಬಳಸಬೇಕು. ಕನ್ನಡ ಪದಗಳನ್ನ ಹೆಚ್ಚು ಯಾಕೆ ಬಳಸಬೇಕು? ಮುಖ್ಯವಾಗಿ 2 ವಿಷಯಕ್ಕಾಗಿ ಬಳಸಬೇಕು. ಮೊದಲನೆಯದಾಗಿ ಅದು ನಮ್ಮ ಮಾತೃಭಾಷೆ, ಸುಲಭವಾಗಿ ಅರ್ಥ ಆಗುತ್ತೆ, ನಾವು ಬೇಗ ಕಲಿಬೋದು. ಆ ವಿಷಯಕ್ಕಾಗಿ ಕನ್ನಡ ಪದಗಳನ್ನ ಹೆಚ್ಚು ಬಳಸೋದು ಒಳ್ಳೆಯದು. ಎರಡನೆಯದಾಗಿ, ಸುಮಾರು ತಲೆಮಾರುಗಳ ನಂತರ ನೀವು ಇದೇ ಥರ ಸಂಸ್ಕೃತ ಪದಗಳ ಹೇರಿಕೆ ಜಾಸ್ತಿ ಆದರೆ ಕನ್ನಡ ಪದಗಳೇ ಕಾಣೆಯಾಗಿ, ಕೊನೆಗೆ ಕನ್ನಡನೇ ಕಾಣೆಯಾಗಿ ಕನ್ನಡ ಭಾಷೆಗೆ ಅಂಟ್ಕೊಂಡಿರೋಂಥ ನಾವೆಲ್ಲರೂ ಕಾಣೆಯಾಗ್ಬಿಡ್ತೀವಿ. ಸೊ ಆ ಥರ ಆಗೋದು ಬೇಡ. ಈಗಲಿಂದನೇ ಹೆಚ್ಚು ಕನ್ನಡ ಪದಗಳನ್ನ ಬಳಸೋಣ, ಒಂದು ಹವ್ಯಾಸ ಬೆಳೆಸ್ಕೊಳ್ಳೋಣ. ಬನ್ನಿ ಈಗ ಪುಸ್ತಕಗಳನ್ನು ಒಮ್ಮೆ ನೋಡೋಣ. ಈ 2 ಪುಸ್ತಕಗಳನ್ನು ಬರೆದಿರೋಂಥ ಮುಖ್ಯ ಬರಹಗಾರರು ನಾಡೋಜ ಡಾಕ್ಟರ್ ಶಂಕರ ಭಟ್ಟರು. ಭರತ್ ಕುಮಾರ್, ಸಂದೀಪ್ ಕಂಬಿ, ವಿವೇಕ್ ಶಂಕರ್ ಇದನ್ನು ಬರೆಯೋದಕ್ಕೆ ಜೊತೆಗೂಡಿದ್ದಾರೆ. ಈ 2 ಪುಸ್ತಕಗಳ ಪ್ರಿಂಟಿಂಗ್, ಬೈಂಡಿಂಗ್, ಹಾಳೆಗಳು, ಅಕ್ಷರಗಳು ಎಲ್ಲ ತುಂಬ ಚೆನ್ನಾಗಿದೆ. ಈ ಮೊದಲನೇ ಪುಸ್ತಕದಲ್ಲಿ ನೋಡೋದಾದರೆ ಪ್ರತಿ ಪದವನ್ನು ಅಥವಾ ಅದರ ಅರ್ಥವನ್ನು 3 ವಿಂಗಡಣೆಗಳಾಗಿ ಮಾಡಿದ್ದಾರೆ. ಹೆಸರು ಪದ, ನೌನ್ ಅಥವಾ ಪರಿಚಯ ಪದ, ಅಡ್ಜೆಕ್ಟಿವ್ ಅಥವಾ ಎಸಕ ಪದ, ವರ್ಬ್. ಹೇ, ಪ, ಎ ಅಕ್ಷರಗಳನ್ನಿಟ್ಕೊಂಡು ಯಾವ ಥರ ಪದ ಅದು ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಅಲ್ಲಲ್ಲಿ ಸಾಕಷ್ಟು ಉದಾಹರಣೆಗಳ ವಾಕ್ಯ ರೂಪದಲ್ಲಿ ಕೊಟ್ಟಿದ್ದಾರೆ. ಉದಾಹರಣೆಗೆ ಅಂಶ ಅನ್ನೋದು ಸಂಸ್ಕೃತ ಪದ ಆದರೆ ಅದು ಕನ್ನಡದ ಪದ ತುಂಡು ಅಥವಾ ತುಣುಕು ಅಂತ. ಅಥವಾ ಅವರೋಹಣ ಸಂಸ್ಕೃತ ಪದ ಆದರೆ ಇಳಿಕೆ ಅನ್ನೋದು ಕನ್ನಡ ಪದ. ಧನ್ಯವಾದ ನಾವು ಎಷ್ಟು ಉಪಯೋಗಿಸ್ತೀವಿ ಅದು ಸಂಸ್ಕೃತ ಪದ. ಅದರ ಬದಲು ನಮ್ಮ ಅಚ್ಚ ಕನ್ನಡ ಪದ ನನ್ನಿ, ನನ್ನಿಗಳು ಅಂತ ಬಳಸ್ಬೋದು. ಈಗ 2ನೇ ಪುಸ್ತಕ ಇಂಗ್ಲೀಷ್ ಕನ್ನಡ ಪದನೆರಕೆ. ಇದು ಕನ್ನಡ ಇಂಗ್ಲೀಷ್ ಡಿಕ್ಷನರಿ. ಸೊ ಇಲ್ಲಿ ನೀವು ಯಾವುದೇ ಇಂಗ್ಲೀಷ್ ಪದಗಳಿಗೆ ಪರ್ಯಾಯವಾಗಿ ಅಚ್ಚ ಕನ್ನಡ ಪದಗಳನ್ನ ಹುಡ್ಕೋಬೋದು. ABCD ಆಲ್ಫಾಬೆಟ್ಸ್ ಪ್ರಕಾರ ಪದಗಳನ್ನ ವಿಂಗಡಿಸ್ತಾ ಹೋಗಿದ್ದಾರೆ, ಎಲ್ಲ ಡಿಕ್ಷನರಿಲೂ ಮಾಡೋ ಥರ. ಇಲ್ಲೂ ಅದೇ ರೀತಿಯ ವಿಂಗಡಣೆಯನ್ನು ಫಾಲೋ ಮಾಡಿದ್ದಾರೆ. ಅದು ಹೆಸರು ಪದನ, ಪರಿಚಯ ಪದನ ಅಥವಾ ಎಸಕ ಪದನ ಅಂತ. ಉದಾಹರಣೆಗಳಿಗೆ ಏರೋಡೈನಾಮಿಕ್ಸ್ ಅಂದರೆ ಗಾಳಿ ಕಸುವರಿಮೆ. ಹಸ್ಬೆಂಡ್ಗೆ ಪತಿ ಅಂತ ಸಂಸ್ಕೃತಲ್ಲಂದರೆ ಪತಿ ಅಲ್ಲ, ಗಂಡ ಕನ್ನಡದಲ್ಲಿ. ಸೋಫಾ ಅನ್ನೋದಕ್ಕೆ ಕನ್ನಡದೇ ಪದ ಮೆದುಕುರ್ಗೆ ಅಥವಾ ಎರಗು ಹೊರಸು. ಕೊನೆಯಲ್ಲಿ ರಿವರ್ಸ್ ಆರ್ಡ್ರಲ್ಲಿ ಕೊಟ್ಟಿದ್ದಾರೆ, ಅಂದರೆ ಆಯ್ದ ಕೆಲವು ಕನ್ನಡ ಪದಗಳಿಗೆ ಇಂಗ್ಲೀಷ್ ಅರ್ಥ ಕೊಟ್ಟಿದ್ದಾರೆ. ಇದನ್ನು ತುಂಬಾ ಉಪಯೋಗ ಆಗುತ್ತೆ. ನಿಮಗೆ ಈ ಪುಸ್ತಕಗಳು ಬೇಕಿದ್ದಲ್ಲಿ ಅವು ಸಿಗುವ ಜಾಗಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕೆಲವು ಆಯ್ದ ಪದಗಳು ಅಥವಾ ವಾಕ್ಯಗಳು ದಿನನಿತ್ಯ ಬಳಸುವಂಥ ವಾಕ್ಯಗಳನ್ನ ನಾನು ವಿವರಣೆಯಲ್ಲಿ ಕೊಟ್ಟಿದ್ದೀನಿ. ಸರಿಯಾಗಿ ಅರ್ಥ ಆಗಲಿ ಅಂತ ಸಂಸ್ಕೃತ ಪದ, ಅದರ ಇಂಗ್ಲೀಷ್ ಅರ್ಥ, ಅದರ ಕನ್ನಡ ಪದ 3 ಕೊಟ್ಟಿದ್ದೀನಿ. ಈಗ ಸೀಕ್ರೆಟ್ ಅನ್ನೋಕ್ಕೆ ಸಂಸ್ಕೃತದಲ್ಲಿ ರಹಸ್ಯ ಅಂತಾರೆ, ಕನ್ನಡದಲ್ಲಿ ಗುಟ್ಟು. ಶುಭೋದಯ ಅನ್ನೋದು ಬದಲು ನಲ್ ಮುಂಜಾನೆ, ನಲ್ ಬೆಳಗು ಅನ್ಬೋದು. ಶುಭರಾತ್ರಿ ಅನ್ನೋದು ಬದಲು ನಲ್ಲಿರುಳು, ಸವಿ ಇರುಳು ಅನ್ಬೋದು. ನಮಸ್ಕಾರ ಅದು ಕೂಡ ಸಂಸ್ಕೃತ ಪದನೇ, ಅದರ ಬದಲು ಪೊಡ ಮೊಡವೆ ಅಥವಾ ಮುಗಿಪೆ ಅನ್ಬೋದು. ನೋಡಿ, ಈಗ ಸರ್ಪ ಅಂತೀವಿ,
ಅದು ತುಂಬ ದೊಡ್ಡ ಕನ್ನಡ ಅಂತ ಅನ್ಕೊತೀವಿ. ಆ್ಯಕ್ಚುಲಿ ಸರ್ಪ ಅನ್ನೋದು ಸಂಸ್ಕೃತ ಪದ. ಕನ್ನಡದಲ್ಲಿ ಹಾವು ಅಂದರೆ ಸಾಕು. ಇದರಲ್ಲಿ ದೊಡ್ಡ ಪದ ಸಣ್ಣ ಪದ ಅಂತಿಲ್ಲ ಕನ್ನಡದಲ್ಲಿ. ಹಾವು ಅಂದರೆ ಅದು ಕನ್ನಡ ಪದ. ನಾವು ದೊಡ್ಡ ಕನ್ನಡ ಮಾತಾಡಬೇಕು ಅಂತ ಹೋಗಿ ಸಂಸ್ಕೃತ ಮಾತಾಡೋ ಥರ ಆಗಬಾರ್ದು. ನಾವು ಪ್ರತಿನಿತ್ಯ ಯಾರ್ದಾದ್ರೂ ಹುಟ್ಟುಹಬ್ಬ ಇದ್ದಾಗ ಹೇಗೆ ಅವ್ರಿಗೆ ವಿಶ್ ಮಾಡ್ತೀವಿ, ಹುಟ್ಟುಹಬ್ಬದ ಶುಭಾಶಯಗಳು ಅಂತೀವಿ, ಅದು ಜನ್ಮದಿನದ ಶುಭಾಶಯಗಳು ಅಂತೀವಿ. ಅದ್ರ ಬದಲು ನಾವು ಹುಟ್ಟುಹಬ್ಬದ ನಲ್ಮೆಯ ಸವಿ ಹಾರೈಕೆಗಳು ಅನ್ಬೋದು, ಹುಟ್ಟುಹಬ್ಬದ ನಲ್ವಾರೈಕೆಗಳು ಅನ್ಬೋದು. ಆಮೇಲೆ ಹ್ಯಾಪಿ ಆ್ಯನಿವರ್ಸರಿ ಅಂತೀವಲ್ಲ, ವಾರ್ಷಿಕೋತ್ಸವದ ಶುಭಾಶಯಗಳು ಅನ್ನೋದು ಬದಲು ಎರಡೂ ಸಂಸ್ಕೃತ ಪದಗಳೇ. ಅದ್ರ ಬದಲು ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಏಡು ಹಬ್ಬದ ನಲ್ವಾರೈಕೆಗಳು ಅಂತ ಅನ್ಬೋದು. ಬನ್ನಿ ಕನ್ನಡಿಗರೇ, ಕನ್ನಡ ಮಾತಾಡೋದಕ್ಕಾಗಲಿ ಕನ್ನಡ ಪದ ಬಳಸೋದಕ್ಕಾಗಲಿ ನಮಗಿರೋ ಕೀಳರಿಮೆಯನ್ನು ಕಿತ್ತಾಕಿ ಹೆಚ್ಚು ಕನ್ನಡ ಪದಗಳನ್ನೇ ಇನ್ಮೇಲೆ ಬಳಸೋಣ ಕನ್ನಡ, ಬೆಳೆಸೋಣ ಕನ್ನಡ. ನನ್ನಿಗಳು.